ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬೆನಕನಕೊಪ್ಪ ಗ್ರಾಮದಲ್ಲಿ ಇಂದು ಶಾಸಕ ಸಿಸಿ ಪಾಟೀಲ್ ಅವರು ನಮ್ಮ ಸಂಕಲ್ಪ ವಿಕಸಿತ ಭಾರತ ಕೇಂದ್ರ ಸರ್ಕಾರದ ಯೋಜನೆಯನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕ ಸಿಸಿ ಪಾಟೀಲ್, ನಮ್ಮ ದೇಶದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿಜಿ ನಮ್ಮ ಸಂಕಲ್ಪ ವಿಕಸಿತ ಭಾರತ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದರಿಂದ ಮುಂದಿನ 2047ರಲ್ಲಿ ಭಾರತ ಜಗತ್ತಿನಲ್ಲಿ ಅಭಿವೃದ್ಧಿ ಹೊಂದಿದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಲಭಿಸುತ್ತದೆ. ರೈತರಿಗೆ 6,000 ನೀಡುತ್ತಿರುವುದು, ರೈತರಿಗೆ 465 ರೂಪಾಯಿಯಲ್ಲಿ ಜೀವ ವಿಮಾ ಮಾಡಿಸ್ತಾ ಇರೋದು, ಆಯುಷ್ಮಾನ್ ಯೋಜನೆಯಡಿ 5 ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆಗೆ, ಹೀಗೆ ಹಲವು ಯೋಜನೆಗಳನ್ನು ನೀಡುತ್ತಿದೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಬೆನಕನಕೊಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸದಾಶಿವ ಅರನಹಳ್ಳಿಗೆ ಈ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅಂತ ಹೇಳ್ತಿರುವಾಗ ಶಾಸಕರ ಮಾತಿಗೆ ಕಿವಿಗೊಡದೇ ಇದ್ದಾಗ ಕೋಪಗೊಂಡ ಶಾಸಕ ಸಿಸಿ ಪಾಟೀಲ್ ವೇದಿಕೆಯ ಮೇಲೆ ಪಿಡಿಒ ಸದಾಶಿವ ಅರನಹಳ್ಳಿಗೆ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕೂಡ ನಡೆಯಿತು. ಚಂದ್ರಶೇಖರ್ ಗೌಡ ಪಾಟೀಲ, ಎನ್ಕೆಎಸ್ ಟಿವಿ4 ನರಗುಂದ. ಕಾರ್ಯಕ್ರಮದ ಮಾನ್ಯ ಪ್ರಧಾನಿ ಮೋದಿ ಅವರು 15 ನವೆಂಬರ್ 2023ರಂದು ಬಿರ್ಸಾ ಮುಂಡಾ ಜಯಂತಿಯಂದು ವಿಕಾಸ್ ಭಾರತ್ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಿದರು. ಅದೇ ರೀತಿ ಆದಿವಾಸಿ ಗೌರವ ದಿವಸದಲ್ಲಿ ಆರಂಭವಾಗಿರುವ ಯಾತ್ರೆ ಗಣರಾಜ್ಯೋತ್ಸವವರೆಗೂ ಕೂಡ ಜನವರಿ 26, 2000 ಮುಂದುವರೆಯಲಿದ್ದು ಕರ್ನಾಟಕದ 1097 ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡಂತ ಕಾರ್ಯಕ್ರಮಗಳನ್ನ ವಿವರಿಸುತ್ತಾ ಈಗಾಗಲೇ ನಾವು ಪ್ರತಿಜ್ಞೆ ಕೈಗೊಂಡಂತೆ 2047ಕ್ಕೆ ನಮ್ಮ ಭಾರತ ಸಂಪೂರ್ಣ ವಿಕಸಿತ ಭಾರತವಾಗಬೇಕು. ಇವತ್ತೇನು ಜಗತ್ತಿನ ದೊಡ್ಡಣ್ಣ ಅಂತ ಅಮೆರಿಕ ಕರೆಸ್ಕೊಂತೈತಿ, ಆ ಹೆಸರನ್ನ ಹಿಂದೆ ಸರಿಸಿ ಜಗತ್ತಿನ ಶ್ರೇಷ್ಠ ದೇಶ, ಜಗತ್ತಿಗೆ ನಾಯಕತ್ವವನ್ನು ಕೊಡುವಂತ ದೇಶ ಭಾರತ ದೇಶ ಆಗ್ಬೇಕನ್ನೋದು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿ ಅವರ ಕನಸು. ಆ ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಸತತ 9-10 ವರ್ಷಗಳ ಕಾಲ ಎಲ್ಲ ತಾಯಂದ್ರೆ ಗಮನಿಸಬೇಕು. 10 ವರ್ಷಗಳ ಕಾಲ ನಾಳೆ ಚುನಾವಣೆ ಬಂತಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ಆಗುತ್ತೆ. ಒಂದು ದಿವಸನೂ ಸರ್ಕಾರಿ ಕೆಲಸಕ್ಕೆ ರಜೆಯನ್ನು ತೆಗೆದುಕೊಂಡಿಲ್ಲ, ಒಂದು ತಾಸು ತಮ್ಮ ಮನೆಯಲ್ಲಿ ವಿಶ್ರಮಿಸಿಲ್ಲ. ವಿದೇಶಕ್ಕೆ ಹೋಗಿ ಬಂದ್ರೆ ನೇರವಾಗಿ ವಿಮಾನ ನಿಲ್ದಾಣದಿಂದ ತಮ್ಮ ಕಚೇರಿಗೆ ಹೋಗಿ ಸರ್ಕಾರದ ಕೆಲಸವನ್ನು ನೋಡಿಕೊಳ್ಳುವಂತ ಏಕೈಕ ವ್ಯಕ್ತಿ ಜಗತ್ತಿನಲ್ಲಿ ಯಾರಾಗಿರಿದ್ರು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂತ ಮಾತನ್ನು ನಾವು ಕಾಣಬೇಕಾಗಿದೆ. ಅಷ್ಟು ಸದೃಢವಾದಂತಹ ಆರೋಗ್ಯವನ್ನು ಇಟ್ಕೊಂಡು ದಿನದ 16ರಿಂದ 18 ತಾಸು ಕೆಲಸ ಮಾಡ್ತಾರೆ. ಮೊನ್ನೆ ನಡೆದಂತ ಇದನ್ನ ಯಾಕೆ ಹೇಳ್ತಾರಂದ್ರೆ ನರೇಂದ್ರ ಮೋದಿ ಅವರ ದಿನಚರಿ ಹೆಂಗಿತ್ತು ಅಂತ ಹೇಳಿ. ನಮ್ಮ ಶೋಭಾ ಕರಂದ್ಲಾಜೆ ಅವರಿಗೆ ರಾತ್ರಿ 2 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅವರ ಮೀಟಿಂಗ್ ಮುಗಿದ್ರೆ 3 ಗಂಟೆಗೆ ಚೀಫ್ ಮಿನಿಸ್ಟರ್ ಜೊತೆಗೆ ಮೀಟಿಂಗ್ ಇರ್ತೈತೆ ರಾತ್ರಿ. ಮತ್ತೆ ಬೆಳಿಗ್ಗೆ 7 ಗಂಟೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಮಾಡಿದಂತ ಸಾಧನೆಗಳ ವಿವರವನ್ನು ತಿಳಿಸುವುದರ ಜೊತೆಗೆ ಭಾರತವನ್ನ ವಿಕಸನ ಅಂದ್ರೆ ಹೆಚ್ಚಿಗೆ ಮಾಡೋದು, ನಮ್ಮ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದು, ದೇಶದ ಶಕ್ತಿಯನ್ನು ಹೆಚ್ಚಿಗೆ ಮಾಡೋದು, ಪ್ರತಿಯೊಬ್ಬ ರೈತನ ಆದಾಯವನ್ನು ಹೆಚ್ಚಿಗೆ ಮಾಡೋದು. ಯಾವ ದೇಶದೊಳಗ ಯಾವ ರಾಜ್ಯದೊಳಗ